ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳು ಸಂಚಿಕೆಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಂದು ಚಿತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. 1936ರಲ್ಲಿ ತೆರೆ ಕಂಡಂತಹ ಈ ಚಿತ್ರ ಸಂಸಾರ ನೌಕೆ ಅನ್ನೋ ಹೆಸರಿನಲ್ಲಿ ಬಿಡುಗಡೆಗೊಂಡಂತಹ ಒಂದು ಚಿತ್ರ ಕೂಡ ಹೌದು ಇದು. ಹಾಗೆ ಈ ಚಿತ್ರದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಕನ್ನಡದ ಮೊದಲ ಸಾಮಾಜಿಕ ಹಾಗೂ ಸಾಂಸಾರಿಕ ಕಥಾಹಂದರದ ಚಿತ್ರ ಅನ್ನೋ ಹೆಗ್ಗಳಿಕೆ ಕೂಡ ಪಡೆದುಕೊಳ್ಳುತ್ತೆ. ಈ ಚಿತ್ರ ತಮಿಳು, ತೆಲುಗು ಭಾಷೆಗಳಲ್ಲೂ ಕೂಡ ನಿರ್ಮಾಣಗೊಂಡು ಒಂದು ವಿಶೇಷತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಹಾಗೆ ಕನ್ನಡಿಗನೇ ನಿರ್ದೇಶಿಸಿದ ಪ್ರಥಮ ಕನ್ನಡ ಚಿತ್ರ ಎಂದು ಕೂಡ ದಾಖಲಾದ ಸಾಂಸಾರಿಕ ನೌಕೆ ಚಿತ್ರ ಒಟ್ಟಾರೆ ದಕ್ಷಿಣ ಭಾರತದ ಚಿತ್ರೋದ್ಯಮಕ್ಕೆ, ಸಾಮಾಜಿಕ ಚಿತ್ರ ಪರಂಪರೆಗೆ ಬುನಾದಿ ಹಾಕಿಕೊಡುತ್ತೆ ಚಿತ್ರ. ಅಂದಹಾಗೆ ಈ ಚಿತ್ರದ ನಿರ್ದೇಶಕ ಯಾರು ಅಂತ ಕೂಡ ಯೋಚಿಸ್ತಿರ್ಬೋದು ನೀವೆಲ್ಲರೂ. ಅದು ಕನ್ನಡದವರು ಅಂತ ಕೂಡ ಮೊದಲೇ ಹೇಳಿದ್ದೀನಿ. ಅವರ ಹೆಸರು HLN ಸಿಂಹ. ಇವರು ತಮ್ಮ ನಿರ್ದೇಶನದ ಜೊತೆಗೆ ಚಿತ್ರದ ಕತೆ, ಸಂಭಾಷಣೆ ಅಲ್ಲದೆ ಆ ಚಿತ್ರದ ಒಂದು ಪುಟ್ಟ ಪಾತ್ರದಲ್ಲೂ ಕೂಡ ನಟಿಸಿ ಒಂದು ಆಲ್ರೌಂಡರ್ ಅನ್ನಿಸ್ಕೊತಾರೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಅನನ್ಯ ಕೊಡುಗೆ ಕೊಟ್ಟಂತಹ BR ಪಂತುಲು ಅವ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಅವರು ನಾಯಕರಾಗಿ, ನಟರಾಗಿ ನಿಮಗೆ ಚಿರಪರಿಚಿತರು. ಅಣ್ಣವರ ಬಹಳಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿರ್ತಾರೆ. ಇವರು ಕೂಡ ಮೊದಲ ಬಾರಿಗೆ ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸ್ತಾರೆ. ಹಾಗೆ ನಾಯಕಿಯಾಗಿ MV ರಾಜಮ್ಮ ಅವರು ಕೂಡ ಈ ಚಿತ್ರದಲ್ಲಿ ನಟಿಸ್ತಾರೆ ಅನ್ನೋದು ವಿಶೇಷ. ಚಿತ್ರದ ಇನ್ನೊಂದು ವಿಶೇಷ ಅಂದರೆ, ಡಿಕ್ಕಿ ಎಂಬ ಪಾತ್ರ ಮಾಡಿ ಜನಪ್ರಿಯರಾದಂತಹ ಮಾಧವರಾವ್ ಮುಂದೆ ಈ ಚಿತ್ರ ಜನಪ್ರಿಯಗೊಂಡು ಡಿಕ್ಕಿ ಮಾಧವರಾವ್ ಎಂದು ಎಲ್ರಿಗೂ ಚಿರಪರಿಚಿತರಾಗ್ತಾರೆ. ಇನ್ನು ನಿರ್ಮಾಣದ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಈ ಚಿತ್ರವನ್ನು K. ರಾಜಗೋಪಾಲ್ ಚೆಟ್ಟಿಯಾರ್ ಅನ್ನುವರು ದೇವಿ ಫಿಲಮ್ಸ್ ಅನ್ನೋ ಒಂದು ಬ್ಯಾನರ್ನಲ್ಲಿ ಈ ಚಿತ್ರವನ್ನು ಮಾಡ್ತಾರೆ. ಈ ಚಿತ್ರದ ಒಂದು ಗುಣಮಟ್ಟದ ವಿಷಯದಲ್ಲಿ ಎಲ್ಲೂ ರಾಜಿ ಆಗಬಾರ್ದು, ಚಿತ್ರ ಚೆನ್ನಾಗಿ ಬರಬೇಕು ಅಂತ ಕೂಡ ಕಾಳಜಿಯನ್ನು ವಹಿಸ್ಕೊಂಡು ಈ ಚಿತ್ರದ ನಿರ್ಮಾಣ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಿರ್ಮಾಣವನ್ನು ಮಾಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಉನ್ನತ ಗುಣಮಟ್ಟದ ತಂತ್ರಜ್ಞರನ್ನೇ ಇವರು ಆಯ್ಕೆ ಮಾಡ್ಕೊತಾರೆ ಕೂಡ. ಅದಕ್ಕೆ ತಕ್ಕ ಹಾಗೆ ಈ ಚಿತ್ರಕ್ಕೆ ಛಾಯಾಗ್ರಾಹಕರಾಗಿ DB ಚೌಹಾಣ್ ಹಾಗೂ ವಿದೇಶಿ ತಂತ್ರಜ್ಞರಾದಂತಹ T. ಟೆಲ್ಲಿಂಗ್ ಅನ್ನೋರನ್ನ ಛಾಯಾಗ್ರಹಣದ ಕೆಲಸಗಾರರನ್ನಾಗಿ ನಿರ್ಮಿಸ್ಕೊಳ್ತಾರೆ. ಹಾಗೆ ಶರ್ಮಾ ಬ್ರದರ್ಸ್ ಹಾಗೂ S. ನಾಗರಾಜರಾವ್ ಅನ್ನೋರು ಸಂಗೀತ ಜವಾಬ್ದಾರಿಯನ್ನು ಈ ಚಿತ್ರದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ಒಟ್ಟು 17 ಹಾಡುಗಳು ಈ ಚಿತ್ರದಲ್ಲಿವೆ. ಇನ್ನು ಚಿತ್ರದ ಮುಖ್ಯ ಭೂಮಿಕೆಯ ವಿಚಾರಕ್ಕೆ ಬರೋದಾದರೆ, BR ಪಂತುಲು ಅವರು ನಾಯಕರಾಗಿ ನಟಿಸಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗೆ MV ರಾಜಮ್ಮನವರು ನಾಯಕ ನಟರಾಗಿ ನಟಿಸಿರ್ತಾರೆ. ತದನಂತರ ಮುಖ್ಯ ಭೂಮಿಕೆಯಲ್ಲಿ SK ಪದ್ಮಾದೇವಿ ಅನ್ನೋರು ನಟಿಸಿರ್ತಾರೆ. H. ಕೃಷ್ಣಮೂರ್ತಿ, TG ಬಾಲಕೃಷ್ಣರಾವ್ ಹಾಗೂ ಹುಣಸೂರು ಕೃಷ್ಣಮೂರ್ತಿ ಕೂಡ ಈ ಚಿತ್ರದಲ್ಲಿ ನಟಿಸಿರ್ತಾರೆ. ಹಾಗೆ ಸೋರಠ್ ಅಶ್ವಥ್ ಅವರು ಕೂಡ ಒಂದು ಪಾತ್ರದಲ್ಲಿ ನಟಿಸಿರ್ತಾರೆ. ಒಟ್ಟಾರೆಯಾಗಿ ಈ ಚಿತ್ರ ಒಂದು ಒಳ್ಳೆಯ ಕಲಾವಿದರು ಹಾಗೂ ತಂತ್ರಜ್ಞರನ್ನು ಹುಟ್ಟು ಹಾಕಿದಂಥ ಚಿತ್ರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗೆ ಕನ್ನಡಕ್ಕೆ ಈ ಚಿತ್ರ ಮೈಲಿಗಲ್ಲು ಕೂಡ. ಒಂದು ಸಾಮಾಜಿಕ ಚಿತ್ರ ನಿರ್ಮಾಣಕ್ಕೆ ನಮ್ಮ ದಕ್ಷಿಣ ಚಿತ್ರರಂಗದ ಕೊಡುಗೆ ಅಪಾರವಾಗುತ್ತೆ. ಸ್ನೇಹಿತರೆ, ಹೀಗೆ ಮುಂದಿನ ಚಿತ್ರ ಸಂಚಿಕೆಗಳಲ್ಲೂ ಕೂಡ ಹಲವಾರು ವಿಶೇಷತೆಗಳೊಂದಿಗೆ ನಿಮ್ಮ ಮುಂದೆ ಬರೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನಮ್ಮ ಪವರ್ ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ನ ಹೀಗೆ ವೀಕ್ಷಿಸ್ತಾ ಇರಿ.
ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.